एक कविता का पाठ पढ़ाने जा रही हूँ। यहाँ एक देशभक्ति की कविता है। हमारी माता भारत माता की से संबंधित कविता है। इसके रचयिता है मैथिली शरण गुप्त जी। कविता का नाम है जय जय भारत माता। इसके रचयिता मैथिली शरण गुप्त जी। देखिए, हम माँ की एक कहानी हम अपने माता को ही देखते। ನೀವು ಮನೆಗಳಲ್ಲೆಲ್ಲ ನಿಮ್ಮ ಅಮ್ಮಂದ್ರನ್ನ ಕಂಡಿದ್ದೀರ ಅಲ್ಲ? ತಾಯಿ ಅಂದ್ರೆ ಹೇಗಿರ್ತಾರೆ? ಅವರು ಇಡೀ ಮನೆಯ ಜವಾಬ್ದಾರಿಯನ್ನ ವಹಿಸಿರ್ತಾರೆ ಅಲ್ವಾ? ತಾಯಿ ತನ್ನ ಮನೆಗೋಸ್ಕರ ಏನೆಲ್ಲ ಮಾಡ್ತಾರೆ ಅಲ್ವಾ? ಎಲ್ಲ ಒಂದು ತನ್ನ ಮನ ಧನ ಎಲ್ಲವನ್ನು ಅಡವಿಟ್ಟು ತನ್ನ ಮನೆಯ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾರೆ ಅಲ್ವಾ? ತನ್ನ ಮಕ್ಕಳು ಚೆನ್ನಾಗಿರ್ಲಿ, ಅವರು ಚೆನ್ನಾಗಿ ಅಭ್ಯಾಸ ಮಾಡಲಿ, ಅವ್ರ ಭವಿಷ್ಯ ಚೆನ್ನಾಗಿರ್ಲಿ, ಈ ರೀತಿಯ ಒಂದು ತಾಯಿಯ ಗುಣಗಳನ್ನು ನಾವು ಕಂಡಿದ್ದೀವಿ. ಆ ಎಲ್ಲ ಗುಣಗಳನ್ನ ನಾವು ನಮ್ಮ ತಾಯಿಯಾದ भारत माता में भी देखते हैं। देखिए, उसका जो कार्यभार है वो बहुत बड़ा है। बताइए, ಒಂದು ಮನೆಯ ಜವಾಬ್ದಾರಿ ಅಂದ್ರೆ ನಮ್ಮ ಭಾರತ ಮಾತೆಗೆ ಇಡೀ ನಮ್ಮ ದೇಶದ ಜವಾಬ್ದಾರಿ ಅಲ್ವಾ? ಇಷ್ಟು ಮಕ್ಕಳನ್ನ ಕೋಟಿ ಕೋಟಿ ಮಕ್ಕಳಿದ್ದಾರೆ, ಅವರನ್ನೆಲ್ಲ ಸಲಹುವ ಜವಾಬ್ದಾರಿ. ಅದಕ್ಕೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ದೇಶವನ್ನ ತಾಯಿಗೆ ಹೋಲಿಸ್ತಾರೆ ಅಲ್ವಾ? ಭಾರತ್ ಮಾತಾ ಅಂತ ಹೇಳ್ತೀವಿ ಅಲ್ವಾ? ಅದು ಅಷ್ಟು ಒಂದು ಕೃತಜ್ಞತೆಯನ್ನ ಸಲ್ಲಿಸುವಂತಹ ವಿಚಾರ ಆಗಿರೋದ್ರಿಂದ ತಾಯಿ ಅಂತ ಹೋಲಿಕೆ ಮಾಡ್ತೀವಿ. इसके रचयिता मैथिली शरण गुप्त जी। पहले हम उनका परिचय देते हैं। मैथिली शरण गुप्त जी तो राष्ट्र कवि थे। कोई सामान्य कविता लिखने वाले नहीं थे, वे राष्ट्र कवि हैं। राष्ट्र कवि मैथिली शरण गुप्त जी 1886 से 1964 इनका जीवितावधि है। इनका जन्म चिरगांव इनका जन्म स्थान कौन सा है? चिरगांव, झांसी जिला, उत्तर प्रदेश में। इनके पिता श्री सेठ रामचरण जी ब्रजभाषा के कवि थे। आचार्य महावीर प्रसाद द्विवेदी जी आपके साहित्यिक गुरु थे। आपने प्रबंध काव्यों तथा खंड काव्यों की रचना की है। गुप्त जी का योगदान अनन्यतम है। साहित्यिक सेवा के सम्मानार्थ सन 1961 ईसा में उन्हें पद्म भूषण उपाधि मिली थी। साकेत महाकाव्य पर आपको गंगा प्रसाद पारितोषिक मिला था। आप राज्यसभा के मनोनीत सदस्य रहे। पंचवटी, जयद्रथवध, रंग में भंग, भारत भारती, अनग, नहुष आदि आपकी महत्वपूर्ण कृतियां हैं। आपकी भाषा सरल सरस और शैली रोचक है। देखिए, हमारे मैथिली शरण गुप्त जी राष्ट्र कवि है। राष्ट्र कवि इसका अर्थ है इनकी रचनाओं में राष्ट्रीय भावना देखते हैं। ಇವರ ಒಂದು ಸಾಹಿತ್ಯದಲ್ಲಿ ಇವರ ಕಥೆ, ಇವರ ಕವಿತೆಗಳು, ಇವುಗಳೆಲ್ಲವನ್ನು ನಾವೇನ್ ನೋಡ್ತೀವಿ? ರಾಷ್ಟ್ರೀಯ ಭಾವನೆಯನ್ನ ಕಾಡಿದೆ. ಅದಕ್ಕೆ ಅವರನ್ನ ರಾಷ್ಟ್ರಕವಿ ಅಂತ ಕರೀತಾರೆ. ನೀವು ಕನ್ನಡದ ಸಾಹಿತ್ಯಕಾರರಲ್ಲಿ ರಾಷ್ಟ್ರಕವಿ ಯಾರಿದೆ? ಅಲ್ವಾ? ನೋಡಿ, ಅವರು
ಸಾಹಿತ್ಯತೆಯನ್ನ ರಚನೆ ಮಾಡಿದರು. ಅವರ ಒಂದು ರಾಷ್ಟ್ರೀಯ ಭಾವನೆಯಿಂದ ಅವರನ್ನು ರಾಷ್ಟ್ರಕವಿ ಅಂತ ಕರೀತಾರೆ. ಅದೇ ರೀತಿ ಮೈಥಿಲಿ ಶರಣಗುಪ್ತ जी भी ಹಿಂದಿ ಸಾಹಿತ್ಯಕ್ಕೆ ರಾಷ್ಟ್ರ ಕವಿ ನೋಡ್ರಿ. ಇವರು ब्रजभाषा, ब्रजभाषा यानी ये हिंदी का ही एक रूप है. ब्रजभाषा में खंड काव्यों की रचना की है. खड़ी बोली के विकास, खड़ी बोली ಅಂತಂದ್ರೂ ಕೂಡ ಇದು ಕೂಡ ಹಿಂದಿ ಸಾಹಿತ್ಯ. ಇದರ ಒಂದು ವಿಕಾಸದಲ್ಲಿ, ಹಿಂದಿ ಸಾಹಿತ್ಯದ ವಿಕಾಸದಲ್ಲಿ ನಮ್ಮ ಮೈಥಿಲಿ ಶರಣಗುಪ್ತ जी ಅವರ ಒಂದು ಸೇವೆ ತುಂಬಾ ಅನನ್ಯವಾಗಿದೆ. ಅವರಿಗೆ ಅವರ ಒಂದು ಸಾಹಿತ್ಯಿಕ ಸೇವೆಯ ಕಂಡು ನಮ್ಮ ಘನ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿದೆ. ಯಾವ ಪ್ರಶಸ್ತಿ? ಪದ್ಮಭೂಷಣ ಪ್ರಶಸ್ತಿ. ಅದನ್ನ ಅಂಡರ್ಲೈನ್ ಮಾಡ್ತಾರೆ. ಸಾಕೇತ್ ಮಹಾಕಾವ್ಯ ಪದ, ಇವರು ರಚನೆ ಮಾಡಿರುವಂತಹ ಮಹಾಕಾವ್ಯ ಸಾಕೇತ್. ಇದಕ್ಕೆ ಅನೇಕ ಪುರಸ್ಕಾರಗಳಿವೆ. ಗಂಗಾ ಪ್ರಸಾದ್ ಪಾರಿತೋಷಕ ಕೂಡ ಸಿಕ್ಕಿದೆ. ಮತ್ತೆ ಇವರಿಗೆ ಇನ್ನೊಂದು ಗೌರವ ಏನಪ್ಪಾ ಅಂದ್ರೆ ರಾಜ್ಯಸಭಾಗೆ मनोनीत सदस्य रहे हैं. पंचवटी ಇವು ಇವರ ಅನ್ಯ ರಚನೆಗಳು. ಹೇಳ್ತೀರಾ ಒಂದ್ಸರಿ ಅವರ ರಚನೆಗಳು? पंचवटी, जयदाता वध, रंग में भंग, भारत भारती, अनघ, नहुष. ಇವರ ಒಂದು ಭಾಷಾ ಕೂಡ ತುಂಬಾ ಸರಳ, ರೋಚಕವಾಗಿದೆ. ಈ ಪದ್ಯದಲ್ಲಿ ಬರುವಂತಹ ಹೊಸ ಶಬ್ದಾರ್ಥಗಳನ್ನು ನೋಡೋಣ. किया, इसका अर्थ क्या है? हृदय. छाती, वक्षस्थल. ಇನ್ನೊಂದು ಶಬ್ದ ಸೀನಾ ಅಂದ್ರೆ ಎದೆ. ವಕ್ಷಸ್ಥಲ್, ಸೀನಾ. ಇದರಲ್ಲಿ ಪದ್ಯದಲ್ಲಿ ಛಾತಿ ಎನ್ನುವಂತಹ ಶಬ್ದ. ಸೋತ, ಸ್ರೋತ್, ಮೂಲ ಅಲ್ವಾ? ಆಂಚಲ್, ದಾಮನ್. ಇನ್ನು ಎರಡು ಶಬ್ದಗಳಿವೆ. ಪಲ್ಲ ಅಂದ್ರೆ ಮಡಿಲು. ನಾಥ,
ನಮ್ಮ ದೇಶದಲ್ಲಿ ಎಲ್ಲಾ ಜನ, ಎಲ್ಲಾ ಜಾತಿಯ ಜನಾಂಗಗಳು ಮತ್ತೆ ಶ್ರೀಮಂತ, ಬಡವ ಬಲ್ಲಿದ ಈ ತರ ಎಲ್ಲರೂ ಒಗ್ಗಟ್ಟಾಗಿ ಮಿಂಚುಳ್ಕ ಜೊತೆಯಾಗಿ ಬಾಳಿ ಎಷ್ಟಿ ಗಾತಾ ಗಾಯಿ ಭಾರತ ಮಾತೆಯ ಗುಣಗಾನವನ್ನ ಮಾಡಿ ಅನ್ನೋದು ಒಂದು ಆಶಯವಾಗಿದೆ. ಪದ್ಯವನ್ನು ನೋಡೋಣ. ಜೈ ಜೈ ಭಾರತ್ ಮಾತಾ, जय जय भारत माता, जय जय भारत माता। ऊंचा हीरा हिमालय तेरा, उसमें कितना स्नेह भरा, दिल में अपने आग दबाकर रखता हमको हरा भरा। सौ तोड़ से बह कर है पानी फूटा आता। जय जय भारत माता, जय जय भारत माता, जय जय भारत माता, जय जय भारत माता। कमल खिले तेरे पानी में, धरती पर है आम फले। कमल खिले तेरे पानी में, धरती पर है आम फले। इस खाली आंचल में देखो कितने सुंदर भाव पले। भाई भाई मिल रहे सदा ही, उनके कभी न नाता। जय जय भारत माता, जय जय भारत माता, जय जय भारत माता, जय जय भारत माता। तेरी लाल दिशा में ही माँ चंद्र सूर्य चिरकाल रहे। तेरे पावन आंगन में अंधकार हटे और ज्ञान मिले। मिलजुल कर ही हम सब गाए तेरे यश की गाथा। जय जय भारत माता, जय जय भारत माता, जय जय भारत माता, जय जय भारत माता। देखिए मैथिली ಶರಣಗುಪ್ತ ಅವರು ಹೇಗೆ ಗುಣಗಾನವನ್ನ ಮಾಡಿದ್ದಾರೆ. ಭಜನೆ ಮಾಡ್ತಾರೋ ಭಾರತ ಮಾತಾ, ಜೈ ಜೈ ಭಾರತ ಮಾತಾ, ಜಯವಾಗಲಿ ಭಾರತ ಮಾತೆಗೆ. ಯಾಕಪ್ಪ ಅಂದ್ರೆ ಉಂಚಾಹಿಯ ಹಿಮಾಲಯ ತೀರ, ನಮ್ಮ ಭಾರತ ನೋಡ್ರಿ, ನಮ್ಮ ಭೂಪಟವನ್ನ ಕಾಣ್ತಾ ಇದೆಯಲ್ಲ ಇಲ್ಲಿ, ಭಾರತದ ಒಂದು ಭೂಪಟ ಕಾಣ್ತಿದೆಯಲ್ಲ, ನಮ್ಗೆ ಭಾರತದ ಶಿರೋಭಾಗದಲ್ಲಿ ನಾವು ಏನನ್ನು ಕಾಣ್ತೀವಿ, ಹಿಮಾಲಯ ಪರ್ವತವನ್ನ ಕಾಣ್ತೀವಿ ಅಲ್ವಾ. ಹಿಮಾಲಯ ಪರ್ವತ ನಮ್ಮ ಭೌತಿಕವಾಗಿ ನಮ್ಮ ದೇಶಕ್ಕೆ ರಕ್ಷಣೆಯನ್ನ ಕೊಟ್ಟಿರುವ ನಮ್ಮ ದೇಶಕ್ಕೆ ಒಂದು ರೀತಿ ತಡೆಗೋಡೆ ಅಂತ ನಿಂತ್ಕೊಂಡೋದು ಬರೀ ರಕ್ಷಣೆ ಅಲ್ಲ, ಮತ್ತೆ ಅನೇಕ ನದಿಗಳ ಮೂಲ ಕೂಡ ಅದಾವೆ. ಗಂಗಾ ನದಿ ಹುಟ್ಟಿರೋದು ಹಿಮಾಲಯ. ಅಲ್ಲಿಂದ ನಮ್ಮ ದೇಶಕ್ಕೆ ಸಂಪತ್ತನ್ನ ಕೊಡೋದಕ್ಕೂ ಕೂಡ ಅದು ತುಂಬಾ ಅನುಕೂಲವಾಗಿದೆ. ऊंचा किया हिमालय तीर, उसमें कितना स्नेह भरा. ನೋಡಿ ಎಷ್ಟು ಕವಿತೆ ಸಾಲಿದೆ. ಎತ್ತರವಾದ ಹಿಮಾಲಯ, ಅದರಲ್ಲಿ ಇಷ್ಟೊಂದು ಸ್ನೇಹ ತುಂಬಿದೆ. ಒಬ್ಬ ತಾಯಿ ತನ್ನ ಮಗುವನ್ನ ಎಷ್ಟು ಸ್ನೇಹದಿಂದ ನೋಡ್ಕೊಳ್ತಾಳೆ ಅಲ್ವಾ, ಅದನ್ನ ರಕ್ಷಣೆ ಮಾಡ್ತಾಳೆ, ಏನೇನ್ ಬೇಕು ಎಲ್ಲಾ ಸವಲತ್ತುಗಳನ್ನ ನೀಡ್ತಾಳೆ. ಹಾಗೆ ಹಿಮಾಲಯ ಪರ್ವತ ನಮ್ಮ ಭಾರತಕ್ಕೆ ಏನ್ ನೀಡುತ್ತೆ, ರಕ್ಷಣೆಯನ್ನು ನೀಡುತ್ತೆ. ಮತ್ತೆ ಅನೇಕ ನದಿಗಳು ಅಲ್ಲಿ ಇರೋದ್ರಿಂದ ಆ ನದಿಗಳ ಹರಿದು ಭಾರತದ ಭೂಭಾಗದಲ್ಲಿ ಹರಿತಾ ಇದೆ. ಅಲ್ಲೆಲ್ಲ ನಮ್ಮ ಜನಗಳು ವಾಸ ಮಾಡ್ತಾರೆ ಅಲ್ವಾ. ಭೂಪ್ರದೇಶಕ್ಕೆ ಏನು ವ್ಯವಸಾಯ ಮಾಡೋದಕ್ಕೆ ಅಲ್ವಾ, ಜನಗಳು ವಾಸ ಮಾಡೋದಕ್ಕೆ ಎಲ್ಲ ತುಂಬಾ ಯೋಗ್ಯವಾಗಿ ಇದೆ. ಅದಕ್ಕೆ ಇಷ್ಟೊಂದು ನಿನ್ನಲ್ಲಿ ಸ್ನೇಹ ತುಂಬಿದೆ.
ऊंचा किया हिमालय तेरा, उसमें कितना स्नेह लगा, दिल में अपना आग दबाकर, आग ಆಗಂದ್ರೆ ಬೆಂಕಿ, ನಿನ್ನ ಹೃದಯದಲ್ಲಿ ಎಷ್ಟೊಂದು ಬೆಂಕಿಯನ್ನು ತುಂಬಿಕೊಂಡಿದ್ಯಾ. ನೋಡ್ರಿ, ಇದು ಶಬ್ದಶಃವಾಗಿ ನಾವು ಅರ್ಥ ತಗೊಂಡ್ರೆ, ನಾವು ತಾಯಿ ಒಂದು ಮನೆಯನ್ನ ಸೆಳೆಬೇಕಾದ್ರೆ ಏನೇ ಕಷ್ಟ ಬಂದ್ರು ತನ್ನ ಹೃದಯದಲ್ಲೇ ಇಟ್ಕೊಳ್ತಾಳೆ. ಅದನ್ನ ಮಕ್ಕಳ ಹತ್ರ ಹೇಳ್ಕೊಳ್ತಾಳ? ಅವಳು ಯಾವತ್ತೂ ಹೇಳ್ಕೊಳ್ಳಲ್ಲ. ಮಕ್ಳಿಗೆ ಏನ್ ಹೇಳ್ತಾಳೆ? ನಿನ್ಗೇನ್ ಬೇಕು ತಗೋ, ನೀನೇನ್ ಬೇಕು, ನಿನ್ಗೇನ್ ಊಟ ಮಾಡ್ತೀಯಾ, ನಿನ್ಗೇನ್ ಬೇಕು ಅಂತ ಕೇಳಿ ಊಟ ಅಡಿಗೆ ಮಾಡ್ಕೊಡ್ತಾಳೆ ಅಲ್ವಾ. ಅವ್ರಿಗೇನ್ ಬೇಕು ಸವಲತ್ತನ್ನ ನೀಡ್ತಾ ಹೋಗ್ತಾರೆ. ಅದೇನೇ ಕಷ್ಟ ಬಂದ್ರು ಕೂಡ ಜೀವನದಲ್ಲಿ ಆ ಕಷ್ಟವನ್ನ ತಾನೇ ಅನುಭವಿಸ್ತಾ ಇದ್ದಾರೆ. ಆ ರೀತಿ ನೋಡ್ರಿ, ಭೂಮಿನೂ ಅಷ್ಟೇ, ಭೂಮಿ ತಾಯಿ ಅಷ್ಟೇ, ಹಿಮಾಲಯ ಪರ್ವತ ಅಷ್ಟೇ, इतना उसमें इतना दिल में अपने आग दबाकर, ಆ ಬೆಂಕಿಯನ್ನೆಲ್ಲ ನೋಡಿ, ಜ್ವಾಲಾಮುಖಿಗಳಿರುತ್ತೆ, ಅದು ಭೂಮಿ ಒಳಗೆ ಉರಿತಾ ಇರುತ್ತೆ ಅಲ್ವಾ. ಅಂತ ಒಂದು ಬೆಂಕಿ ಒಳಗಿಟ್ಕೊಂಡು ಭೂಮಿ ತಾಯಿ ನಮ್ಗೆ ಏನ್ ಕೊಡ್ತಾಳೆ? ರಕ್ಷಣೆಯನ್ನು ಕೊಡ್ತಾಳೆ. ಅದಕ್ಕೆ ನಮಗೆ ಏನ್ ಬೇಕು? ನದಿಗಳನ್ನ ಬರುತ್ತೆ, ನದಿಗಳ ಉಗಮ ಆಗುತ್ತೆ. ದಿಲ್ ಮೇ ಅಪ್ನೆ ಆಗ ದಬಾಕರ್ ರಕ್ತ ಹಮ್ಕೋ ಹರಾ ಭರಾ, ಮೇಲೆ ಎಲ್ಲ ನಾವು ಬೆಳೆ ಬೆಳ್ಕೊಳ್ತಾ ಇರ್ತೀವಿ ಅಲ್ವಾ. ಭತ್ತ ಬೆಳಿತೀವಿ, ಹಣ್ಣು ಬೆಳಿತೀವಿ, ಇದೆಲ್ಲ ಎಷ್ಟು ಹಚ್ಚ ಹಸಿರಾಗಿ ನಮ್ಗೇನ್ ಬೇಕು ನಾವು ಬಿದ್ದಿದ್ದನ್ನ ಬೆಳಿತೀವಿ. ಈ ರೀತಿ ಭೂಮಿ ತಾಯಿ ಬೆಂಕಿಯನ್ನ ತನ್ನ ಒಳಗೆ ಇಟ್ಕೊಂಡು ನಮಗೆ ಭೂಮಿಯನ್ನ ಹಚ್ಚ ಹಸಿರಿನಿಂದ ತುಂಬಿದ್ದಾರೆ ಅಲ್ವಾ. ರಕ್ತ ಹಮ್ಕೋ ಹರಾ ಭರಾ, सौ सौ सोतों से बह बहकर है पानी फूटा आता. ನೋಡ್ರಿ, सौ सौ सोतों से बह बहकर, सोतों ಶಬ್ದಾರ್ಥದಲ್ಲಿ ಏನು? ಸೋತೋ ಅಂದ್ರೆ ಸ್ರೋತ್, ಸ್ರೋತ್ ಅಂದ್ರೆ ಸ್ರೋತ್, ಸ್ರೋತ್ ಅಂದ್ರೆ ಮೂಲ, ಮೂಲ, ಮೂಲ ಅಂದ್ರೆ ಮೂಲ ಸ್ಥಾನ, ಅದು ಉಗಮ ಸ್ಥಾನ. ಸೌ ಸೌ ಸ್ರೋತೋं से बह बहकर, ಒಂದಲ್ಲ ಎರಡಲ್ಲ, ಗಂಗಾ, ಜಮುನಾ, ಈ ತರ ಹಲವಾರು ನದಿಗಳ ಮೂಲ ಇರೋದಲ್ಲಿ ಹಿಮಾಲಯ ಪರ್ವತದಲ್ಲಿ. ಅಲ್ಲಿ ಹುಟ್ಟಿರುವಂತಹ ಇನ್ನು ಅನೇಕ ನದಿಗಳಲ್ಲಿ ಉಗಮ ಆಗ್ತವೆ, ಮೂಲ ಅಲ್ಲೇ. ಆಮೇಲೆ ಬಹ ಬಹಕರ್ ಹೈ ಪಾನಿ ಫೂಟ ಆಟ, ಎಲ್ಲವೂ ಸೇರಿ ನದಿಯಾಗಿ ಹರಿದು ಬರುತ್ತೆ. ಜೈ ಜೈ ಭಾರತ ಮಾತಾ. ನಿನ್ನ ಗುಣವನ್ನ ಎಷ್ಟು ಹಾಡಿದರೂ ಕೂಡ ಸಾಲದು ಅಂತ ಕವಿ ಹೇಳ್ತಾರೆ. ಕಮಲ ಕಿಲೆ ತೇರೆ ಪಾನಿ, ನೋಡಿ, ನೀನು ಎಂತಹ ಶ್ರೇಷ್ಠವಾದ ತಾಯಿಯಪ್ಪ ಅಂತಂದ್ರೆ, ಕಮಲ, ಕಮಲ ಅಂದ್ರೆ ಹೂವು, ಕಮಲದ ಹೂವು. ಕಮಲದ ಹೂವು ನಾವು ತುಂಬಾ ಶ್ರೇಷ್ಠವಾದ ಹೂವು. ಅದು ನೋಡಿ, ನಮ್ಮ ಪುರಾಣಗಳಲ್ಲೂ ಕೂಡ ನಮ್ಮ ದೇವತೆಗಳು ಕೂರುವಂತಹ ಜಾಗ ಯಾವ? ಕಮಲದ ಹೂ, ಲಕ್ಷ್ಮೀ ಕೂತಿರುವಂತದ್ದು. ಮತ್ತೆ ಕೈಯಲ್ಲಿ ಹಿಡಿದಿರುವುದು ಕಮಲ. ಈ ತರ ಕಮಲ ಒಂದು ಶ್ರೇಷ್ಠವಾದ ಒಂದು ದೈವಿಕ ಗುಣ ಇರುವಂತಹ ಹೂವು. ಅದಕ್ಕೆ ಒಂದು ಶ್ರೇಷ್ಠವಾದ ಸ್ಥಾನನೇ ಇದೆ ನಮ್ಮ ಸಂಸ್ಕೃತಿಯಲ್ಲಿ. ಅಷ್ಟೇ ಅಲ್ಲ, ನಮ್ಮ ಭಾರತ ಕೊಡುವಂತಹ ಒಂದು ಬಿರುದುಗಳಲ್ಲಿ ಪದ್ಮಭೂಷಣ, ಪದ್ಮ ಅಂದ್ರೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ತು ಅಂತ ಹೇಳಿದ್ವಿ ಮೆಟಲಿ ಷಣ್ಮುಖಿಗೆ ಅಲ್ವಾ. ಪದ್ಮ ಅಂದ್ರೆ ಕಮಲ, ಪದ್ಮ ಅಂದ್ರೇನು? ಅದರ ಹೆಸರಿನಲ್ಲೇ ಕೊಡೋದು ಪದ್ಮ ಭೂಷಣ, ಕಮಲವನ್ನ, ಕಮಲದ ಭೂಷಣ ಅಲ್ವಾ. ಮತ್ತೆ ಅವರಿಗೆ ಒಂದು ಚಿನ್ನದ ಕಮಲದ ಹೂವನ್ನು ಕೂಡ ಕೊಡ್ತಾರೆ. ಪದ್ಮಭೂಷಣ ಪ್ರಶಸ್ತಿನ ಸ್ವೀಕಾರ ಮಾಡ್ತಾರಲ್ಲ. ಅಂತಹ ಒಂದು ಶ್ರೇಷ್ಠವಾದ ಹೂವುಗಳು ನಿನ್ನಲ್ಲಿ ಅರಳ್ತವೆ ಅಲ್ವಾ. ಕಮಲ ಕಿಲೆ ತೇರೆ ಪಾನಿ, ಇಲ್ಲಿರುವಂತಹ ನೀರಿನಲ್ಲಿ ಯಾವ ಹೂ ಬೆಳೀತಾ ಇದೆ? ಬೆಳೀತಾ ಇದೆ. ಧರ್ತಿ ಪರ್ ಹೈ ಆಮ್ ಫಲೆ, ಭೂಮಿ ಮೇಲೆ ಇಂತಹ ಶ್ರೇಷ್ಠವಾದ ಹಣ್ಣು, ನಮ್ಮ ರಾಷ್ಟ್ರೀಯ ಹಣ್ಣು ಯಾವುದು? ಅಂತಹ ತುಂಬಾ ವಿಟಮಿನ್ಸ್, ಪ್ರೋಟೀನ್ಸ್ ಇರುವ
सुगंध हूवे ಇದೆ ಅಷ್ಟೇ ಅಲ್ಲ इस दानी आंचल में देखो कितने सुंदर भाव भरे आंचल ಶಬ್ದಾರ್ಥದಲ್ಲಿ ಧಾನಿ ಮಡಿಲು ಅಲ್ವಾ ಈ ತಾಯಿಯ ಮಡಿಲಲ್ಲಿ ನಿಮಗೆ ಸುಂದರ ಭಾವಬಲೆ ಸುಂದರವಾದ ಭಾವ ಬೆಳೆದಿವೆ ನೋಡಿ ನಾವೆಲ್ಲ ಸಹೋದರರಾಗಿ ಬಾಳ್ತೀವಿ ಅಲ್ವಾ ಇಂತಹ ಒಂದು ಒಳ್ಳೆ ಸಂಸ್ಕೃತಿ ಇಲ್ಲಿ ಬೆಳೆದಿದೆ ಅಂತಹ ಒಂದು ಮಡಿಲು ಇದು ಅಂತ ಶ್ರೇಷ್ಠವಾದ ಮಡಿಲು ಅಂತ ಇಲ್ಲಿ ಹೇಳ್ತಾರೆ ಸರಿ ಬಾಯಿ ಬಾಯಿ ಮಿಲ್ ರಹೆ ಸದಾಹಿ ನೋಡಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಷ್ಟೇ ಇಷ್ಟೊಂದು ಜಾತಿ ಧರ್ಮ ಎಷ್ಟೇ ಇದು ಕೂಡ ಎಲ್ಲ ಒಗ್ಗಟ್ಟಾಗಿ ನಾವು ಇಲ್ಲಿ ಬಾಳ್ತಾ ಇದ್ದೇವೆ ಬಾಯಿ ಬಾಯಿ ಮಿಲ್ ರಹೆ ಸದಾಹಿ ಟೂಟೆ ಕಬೀನ ನಾಲ ಈ ಬಂಧನ ಯಾವತ್ತೂ ಕೂಡ ಅಳಿಸಿ ಹೋಗಬಾರ್ದು ಹೀಗೆ ಇರಲಿ ಅಂತ ಕವಿ ಆಶಿಸ್ತಾರೆ ಜೈ ಜೈ ಭಾರತ ಮಾತಾ ಪದ್ಯವನ್ನು ಹೇಳ್ಕೊಡ್ತೀನಿ ಹೇಳ್ರಿ जय जय भारत माता जय जय भारत माता जय जय भारत माता जय जय भारत माता ऊंचा हिया हिमालय तेरा ऊंचा हिया हिमालय तेरा उसमें कितना स्नेह भरा उसमें कितना स्नेह भरा दिल में अपने आग दबाकर दिल में अपने आग दबाकर रखता हमको हरा भरा रखता हमको हरा भरा रखता हमको हरा भरा रखता हमको हरा भरा सौ सौ सोचों से बह बह कर सौ 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 से बहाकर है पानी फूटा आता है पानी फूटा आता जय जय भारत माता जय जय भारत माता जय जय भारत माता जय जय भारत माता कमल खिले तेरे पानी में कमल खिले तेरे पानी में धरती पर है आम पले धरती पर है आम गले इस धानी आंचल में देखो इस दानी आंचल में देखो कितने सुंदर पले कितने सुंदर भाव फले भाई भाई मिल रहे सदा ही भाई भाई मिल रहे सदाई टूटे कभी न नाता टूटे कभी न दाता जय जय भारत माता 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 अब हम प्रश्नोत्तर के ಅಂತ ಬರ್ಕೊಂಡ್ರೆ ಉತ್ತರದ ವಾಕ್ಯವನ್ನು ರೆಡಿ ಆಗುತ್ತೆ गुप्त जी को कौन सी उपाधि मिली है गुप्त जी ಅವರಿಗೆ ಯಾವ ಪುರಸ್ಕಾರ ಸಿಕ್ಕಿದೆ वाक्य में बताओ गुप्त जी को अल्ले प्रश्न इल्ले ಇದೆ वाक्य उपाधि मिली है ಯಾವ ಶಬ್ದ ರೌಂಡ್ ಮಾಡ್ತಿರಲಿ ಕೌನ್ಸಿ ಅಲ್ಲಿ ಪದ್ಮಭೂಷಣ ಉಪಾಧಿ ಅಂತ ಸೇರಿಸ್ಕೊಂಡ್ರೆ ನಿಮಗೆ ನೀವೇ ಸ್ವಂತವಾಗಿ ಉತ್ತರವನ್ನ ವಾಕ್ಯದಲ್ಲಿ ಬರ್ತಾಗುತ್ತೆ तीसरा प्रश्न कवि किस देवी की वंदना कर रहे हैं कवि ಯಾರನ್ನ ವಂದಿಸ್ತಾ ಇದ್ದಾರೆ कवि किसे देवी किस शब्दದ ಬದಲಾಗಿ ಪ್ರಶ್ನಾರ್ಥಕ
कवि कवि भारत माता देवी की वंदना कर रहे हैं। किस देवी ಎರಡು ಶಬ್ದಗಳು ಅಲ್ಲಿ ಬರ್ತೀರಾ भारत माता भारत माता की भारत माता की वंदना कर रहे हैं। चौथा प्रश्न हिमालय रूपी हृदय में क्या भरा है? हिमालय ಅದರ ಹೃದಯದಲ್ಲಿ ಏನು ತುಂಬಿದೆ? ऊंचा गिरा हिमालय तेरा उसमें कितना स्नेह भरा ಹಿಮಾಲಯದಲ್ಲಿ ಏನು ತುಂಬಿದೆ? स्नेह भरा ಅಲ್ಲಿ ಪ್ರಶ್ನಾರ್ಥಕ ಶಬ್ದ ಯಾವುದು? क्या ಅದನ್ನ ತೆಗೆದು ಉತ್ತರ ಏನ್ ಬರೀತೀರಾ? ಸ್ನೇಹ. ಯಾರು ಹೇಳ್ತೀರಾ ವಾಕ್ಯ ಮಾಡಿ ಉತ್ತರವನ್ನ? हिमालय रूप हृदय में स्नेह भरा बरा है। है। पांचवा प्रश्न पानी कैसे फूटा आता है? ನೀರು ಹೇಗೆ ಹರಿಯುತ್ತಾ ಇದೆ? ಹೇಳು ಅರ್ಷಿತಾ. पानी सौ सौ स्रोतों से बह बहकर फूटा आता है। पानी कैसे शब्द ಮಾಡಿ कैसे ಮೊದಲಿಗೆ ಇಲ್ಲ ಪಡ್ सौ सौ स्रोतों से बह बहकर आसर सौ सौ स्रोतों से बह बहकर ಈಗ ಹೇಳು ವಾಕ್ಯ ಅರ್ಷಿತಾ. सौ सौ स्रोत से पानी 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 सौ सौ स्रोत से बह बहकर पानी उठता है। इल्ले ಇದೆ ವಾಕ್ಯ पानी सौ सौ स्रोतों से बह बहकर फूटा आता है। पानी पानी सौ सौ स्रोतों से बह बहकर फूटा आता है। पानी में क्या खिले हैं? ನೀರಿನಲ್ಲಿ ಏನು ಹರಳಿದೆ? पानी में कमल खिले हैं। ಗುಡ್. ಯಾವ ಶಬ್ದ ಮಾಡಿದ್ರಿ? क्या क्या शब्द उसके बदले में कमल। पानी में कमल खिले हैं। अभी सातवां और आखिरी प्रश्न सुंदर भाव कहाँ पले हैं? ಸುಂದರವಾದ ಭಾವನೆ ಎಲ್ಲಿ ಹುಟ್ಟಿವೆ? ಕರೆಕ್ಟ್ ಹೇಳಿ ಸಂಖ್ಯಾ. ಎಲ್ಲಿ ಹುಟ್ಟಿವೆ? सुंदर भाव आंचल में पले हैं. वेरी गुड. सुंदर भाव भारत माता के आंचल में पले हैं. कहाँ रंग ಮಾಡಿ कहाँ ಶಬ್ದದೊಂದಿಗೆ भारत माता के ಆಂಚಲ್ में ಭಾರತ ಮಾತೆಯ ಮಡಿಲಿನಲ್ಲಿ ಬೆಳೆದಿದೆ. ಭಾರತ್ ಮಾತಾ ಕೆ ಆಂಚಲ್ में पले हैं. तो समझ में आया कविता? सबको धन्यवाद.